ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮೇಘ ರಾಕಿಗೌಡ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಶುಕ್ರವಾರ ವಾರ ಮಾಡೋಕ್ಕಾಗಿರಲಿಲ್ಲ, ಹಂಗಾಗಿ ಶನಿವಾರನೇ ಮಾಡಿಕೊಂಡೆ. ಎಲ್ಲಪ್ಪ ಹೋಗ್ತಿದ್ದೀನಿ ಅಂತ ನಿಮಗೆ ಡೌಟ್ ಬಂದಿರ್ಬೋದು. ಹೌದು, ನಾನು ಮೈಸೂರಿಗೆ ಹೋಗಬೇಕಾಗಿತ್ತು. ಯಾಕೆ ಅಂತಂದರೆ ಸುಪ್ರೀತ್ ಅಣ್ಣನ ಮದುವೆನೂ ಇತ್ತು, ಮತ್ತು ನೆಕ್ಸ್ಟ್ ಮಂತು ನಮ್ಮ ಅತ್ತೆ ಮಗಳದ್ದು ಮದುವೆ ಇದೆ, ಅದ್ರದ್ದು ಶಾಪಿಂಗು ಕೂಡ. ಆಮೇಲೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಮ್ಮ ಬಟ್ಟೆ ಕೊಡಿಸ್ತೀನಿ ಬಾ ಅಂತ ಹೇಳಿದರು, ಅದಕ್ಕೂ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಆಮೇಲೆ ಅವ್ರ ಫ್ರೆಂಡು ಬಂದಿದ್ದರು, ಅವರು ಕಾರ್ಡ್ ಕೊಡಬೇಕಾಯ್ತು, ಮದುವೆ ಕಾರ್ಡು ಕೊಟ್ಬಿಟ್ಟು ಹೋದರು. ಇವರೇ ಬಿಟ್ಕೊಡ್ತೀನಿ ಬಾ ಅಂತ ಅಂದರು. ಆಮೇಲೆ ಮನೇಲಿದ್ದರು, ಸ್ವಲ್ಪ ರಾಕಿಯವ್ರಿಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಲೈಟಾಗಿ, ಅದಕ್ಕೋಸ್ಕರನೇ ಮನೆಯಲ್ಲೇ ಇದ್ರಲ್ಲ, ಸ್ವಲ್ಪ ಗಾಯ ಆಗಿಬಿಟ್ಟಿತ್ತು ಅಂತ ಅಂದ್ಬಿಟ್ಟು ನಾನೇ ಬಿಟ್ಕೊಡ್ತೀನಿ ಬಾ ಅಂತ ಬಿಟ್ಕೊಡ್ತಾಯಿದ್ರು. ಅವರೇ ಕರ್ಕೊಂಡೋಗಿದ್ರು. ಮತ್ತು ಹಾಸನ ಸೈಡು ಆಲ್ಮೋಸ್ಟು ಯಾರೂ ಬಂದಿರಲ್ಲ, ಅಂದರೆ ಬೇರೆ ಊರಲ್ಲಿರೋರು. ಅದಕ್ಕೋಸ್ಕರನೇ ನಾನು ಒಂದು ಈ ರೈಲ್ವೆ ಟೇಷನ್ನ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ಕೋತಾ ಇದ್ದೆ. ನಿಮಗೆ ತೋರಿಸ್ತಾ ಇದೆ ರೈಲ್ವೆ ಟೇಷನ್ನ, ಅಷ್ಟೇ, ಇನ್ನೇನು ಉದ್ದೇಶ ಇಲ್ಲ. ಅದನ್ನು ರೈಲ್ವೆ ಟೇಷನ್ನು ತೋರಿಸ್ಬೇಕಾ, ಯಾಕೆ ನೋಡಿಲ್ವಾ ಅಂತ ಇದು ಮಾಡಬೇಡಿ. ಯಾಕೆ ಅಂತಂದರೆ ಈಗ ರೈಲ್ವೆ ಟೇಷನ್ನ ತುಂಬ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ, ಅಂದರೆ ಚೇಂಜಸ್ ಮಾಡ್ತಿದ್ದಾರೆ. ಆಮೇಲೆ ಅವರು ಬಿಟ್ಟು ನಮ್ಮನ್ನು ಹೋದರು, ಅಂದರೆ ನನ್ನನ್ನು ಬಿಟ್ಬಿಟ್ಟು ಹೋದರು. ಆಮೇಲೆ ಇನ್ನೂ ಟ್ರೈನ್ ಬಂದಿರಲಿಲ್ಲ. ಏನು ಅಂತಂದರೆ 12:30 ಟ್ರೈನು 1 ಗಂಟೆಗೆ ಬಂತು. ಅದಾದಮೇಲೆ ಒಂದು ಕ್ಲಿಪ್ ತೊಗೋತಾ ಇದ್ದೆ ನಾನು, ಟ್ರೈನ್ ಹತ್ರ ನಿಂತ್ಕೊಂಡಿದ್ದು. ಮತ್ತು ನನಗೆ ಟ್ರೈನ್ ಮುಂದೆ ನಿಂತ್ಕೊಂಡು ನೋಡೋದು, ಟ್ರೈನ್ ಬರುವಾಗ ಅಂದರೆ ಸ್ವಲ್ಪ ತಲೆ ಸುತ್ತೆ, ನನಗೆ ಆಗೋದೇ ಇಲ್ಲ. ಇಷ್ಟು ವೀಡಿಯೋ ಮಾಡ್ಕೊಬಿಟ್ಟು ಹಿಂದೆ ತಿರ್ಕೊಬಿಟ್ಟೆ. ಆಮೇಲೆ ಹೆಂಗೋ ಸ್ವಲ್ಪ ಸೀಟ್ ಸಿಕ್ತು, ಯಾಕಂದರೆ ಇವಾಗಂತೂ ಬೇಸಿಗೆ ರಜೆ ಇರೋದ್ರಿಂದ ಮಕ್ಕಳೆಲ್ಲ ಹೋಗ್ತಿರ್ತಾರೆ, ರಶ್ ಅಂದರೆ ರಶ್ ಇರುತ್ತೆ. ಸದ್ಯಕ್ಕೆ ಒಂದು ಸೀಟ್ ಸಿಕ್ತಲ್ಲ ಅಂತ ಅಂದ್ಬಿಟ್ಟು ಕೂತ್ಕೊಂಡೆ. ಅದಾದಮೇಲೆ ಟ್ರೈನ್ ಹೋಗ್ತಿತ್ತಲ್ಲ, ಎಷ್ಟು ಸ್ಪೀಡಲ್ಲಿ ಹೋಗ್ತಿದೆ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ಮೈಸೂರು ಬಂತು. ಅಂತೂ ಇಂತೂ ಮೇ ಬಿ 4 ಗಂಟೆ ಆಗಿತ್ತು ಅನಿಸುತ್ತೆ ಬಂದು ಅಷ್ಟು, ಅಲ್ಲ 3 ಗಂಟೆ 3:15 ಆಗಿತ್ತು. ಆದಮೇಲೆ ಈಗ ನೋಡಿ ಮೈಸೂರು, ಐ ಲವ್ ಮೈಸೂರು ಅಂತ ಫುಲ್ಲು ನಮ್ಮ ಮೈಸೂರು ರೈಲ್ವೆ ಟೇಷನ್ನ ತುಂಬ ಡೆವಲಪ್ಮೆಂಟ್ ಮಾಡಿಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕೆ ಅಂತಂದರೆ ಮೈಸೂರಿಗೆ ಎಂಟ್ರೆನ್ಸ್ ಬಂದ ತಕ್ಷಣವೇ ಮೈಸೂರು ಈ ಥರ ಇದೆ ಅಂತ ಅಂದ್ಬಿಟ್ಟು ತೋರ್ಸೋಕ್ಕೋಸ್ಕರನೇ ಈ ಥರ ಒಂದು ಕಲಾಕೃತಿನ ಮಾಡಿದ್ದಾರೆ ಅಂತ ಅನಿಸುತ್ತೆ, ಮಾಡಿಬಿಟ್ಟಿದ್ದಾರೆ. ಅದಾದಮೇಲೆ ಒಂದು ಟ್ರೈನ್ ಇತ್ತು. ಅದಾದಮೇಲೆ ಅದೇ ಹೇಳಿದ್ನಲ್ಲ, ನಾನು ಶಾಪಿಂಗ್ ಮಾಡಬೇಕಾಗಿತ್ತು. ನಾನು ಕೂಸಿನ ಮನೆ ಕೆಲ್ಸಕ್ಕೆ ಹೋಗೋದ್ರಿಂದ ನಂಗೆ ರಜಾ ಹಾಕಂಗಿಲ್ಲ, ಅದಕ್ಕೋಸ್ಕರನೇ ನಾನು ಅಂದ್ಬಿಟ್ಟು ಇವತ್ತು ಶಾಪಿಂಗ್ ಮುಗಿಸ್ಕೊಳ್ಳೋಣ, ನಾಳೆ ಮದುವೆ ಮುಗಿಸ್ಕೊಂಡು ಹಂಗೆ ಹೊರ್ಟೋಗ್ಬಿಡೋಣ ಮೈಸೂರಿಗೆ ಅಂತ ಅಂದ್ಬಿಟ್ಟು ಮೈಸೂರಿಗೆ ಹಂಗೆ ಅಮ್ಮ ಬನ್ನಿ ನೀವು ಸಿಟಿಗೆ ನಾವು ಹೋಗಿರ್ತೀವಿ ಅಂತಂದು. ಆ ಸಿಟಿಗೂ ರೈಲ್ವೆ ಟೇಷನ್ಗೂ ತುಂಬ ಹತ್ರ ಅಲ್ವಾ, ಅದಕ್ಕೆ ನೆಡ್ಕೊಂಡೇ ಹೊರ್ಟೋಗ್ಬಿಡ್ತೆ. ಯಾಕಂದರೆ ಲಗೇಜ್ ಏನೂ ಇರಲಿಲ್ಲ, ಆರಾಮ್. ಯಾಕಂದರೆ ಎಷ್ಟೆಷ್ಟೋ ದೂರ ನಡೆದಿದ್ವಿ ಅಂತ ಇದ್ದೆಷ್ಟು ದೂರ ಅಂತ ಅಂದ್ಬಿಟ್ಟು ಸಿಟಿಗೆ ಹಂಗೆ ನೆಡ್ಕೊಂಡು ಬಂದೆ. ಅಂದರೆ ನಾನು ಫಸ್ಟ್ ಬಂದಿದ್ದೆ, ಆಮೇಲೆ ಅಮ್ಮ ಬಂದಿದ್ದರು. ಆದಮೇಲೆ ಅಂತೂ ಇಂತೂ ಅಮ್ಮನೂ ತಂಗಿನೂ ಇಬ್ಬರು ಬಂದರು. ಸ್ವಲ್ಪ ಅಂದರೆ ಅದೇ ಅತ್ತೆ ಮಗಳೊಂದು ಶಾಪಿಂಗ್ ಇತ್ತಲ್ಲ, ಆ ಮದುವೆದು ಶಾಪಿಂಗ್ ಇತ್ತಲ್ಲ, ಅದಕ್ಕೋಸ್ಕರನೇ ನಾನು ಸಿಟಿಗೆ ಬಂದಿದ್ದೆ. ಆದಮೇಲೆ ಅಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಈ ಮಂತು 26th ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಅಲ್ವಾ, ಅದಕ್ಕೋಸ್ಕರನೇ ನಾನು ಶಾಪಿಂಗ್, ಅಮ್ಮ ಬಟ್ಟೆ ಕೊಡಿಸ್ತೀನಿ ಬಾ ಅಂತ ಅಂದ್ಬಿಟ್ಟು ಬಟ್ಟೆ ಕೊಡ್ಸೋಣ ಅಂತ ಹಂಗೆ. ಆಮೇಲೆ ರಾಕಿಯವರು ಸ್ವಲ್ಪ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಏನಾದ್ರು ತೊಗೋ ಅಂತ ಅಂದ್ಬಿಟ್ಟು ದುಡ್ಡನ್ನು ಕೊಟ್ಟಿದ್ದರು. ಹಂಗೆ ಎಲ್ಲ ಶಾಪಿಂಗು ಒಟ್ಟಿಗೆ ಆಗುತ್ತೆ. ಮತ್ತು ನಾನು ಏನೇನು ಶಾಪಿಂಗ್ ಮಾಡಿದೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಮಾಡಿ ಹಾಕ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬಟ್ಟೆ. ಕಾಸ್ಟ್ ಆಲ್ಮೋಸ್ಟು ನೀವು ಕೇಳಿರೋ ಪ್ರಕಾರ ಮೈಸೂರಲ್ಲಿ ಕಡಿಮೆ ಇರುತ್ತೆ ರೈಟು ಬಟ್ಟೆ ಅಂತ ಹೇಳಿದ್ದಾರೆ. ಅದರಲ್ಲೂ ಏನು ಅಂತಂದರೆ ಈ ದೊಡ್ಡ ದೊಡ್ಡ ಅಂಗಡಿಗಳಿಗಿಂತ ಫುಟ್ಪಾತಲ್ಲಿ ತುಂಬ ಚೆನ್ನಾಗಿರುತ್ತೆ. ಸುಮಂಗಲಿಗೆ ಹೋದ್ವು, ಸುಮಂಗಲಿಗೆ ಯಾಕೋ ನನಗೆ ಕಂಫರ್ಟಬಾಗಿ ಇಷ್ಟ ಆಗಲಿಲ್ಲ. ಸ್ಯಾರೀಸ್ ಆಗಿರ್ಬೋದು, ಪ್ರತಿಯೊಂದು ಏನೂ ಇಷ್ಟ ಆಗಲಿಲ್ಲ. ಆಮೇಲೆ ಅಮ್ಮ ಊಟ ಮಾಡಿಲ್ವಲ್ಲ, ಸುಮಂಗಲಿಗೆ ಹೋಗೋಕ್ಕಿಂತ ಮುಂಚೆ, ಅಂದರೆ ಇನ್ನೂ ಒಳಗೆ ಹೋಗಿರಲಿಲ್ಲ. ಅದಾದಮೇಲೆ ಅಮ್ಮ ಏನಾದ್ರು ತಿನ್ನಿ, ಊಟ ಮಾಡಿಲ್ಲ ಅಂತ ಅಂದ್ಬಿಟ್ಟು ಪಾನಿಪುರಿ ಕೊಡಿಸ್ತಿದ್ರು. ಅದಾದಮೇಲೆ ಪಾನಿಪುರಿ ತಿನ್ಕೊಂಡು ಮತ್ತೆ ರಿಟನ್ನು ಸುಮಂಗಲಿಗೆ ಹೋಗಿ ನೋಡಿದ್ವು, ನಂಗೆ ಇಷ್ಟನೇ ಆಗಲಿಲ್ಲ. ಅದಾದಮೇಲೆ ಮತ್ತೆ ಮನಾರ್ಸಿಗೆ ಹೋದ್ವು. ಮನಾರ್ಸಲ್ಲಿ ನನಗೆ ಸ್ಯಾರಿ 2 ಇಷ್ಟ ಆಯಿತು, ತೊಗೊಂಡು ಬಂದೆ. ಆಮೇಲೆ ಫುಟ್ಪಾತಿಗೆ ಬಂದ್ವು. ಆಮೇಲೆ ಅಶ್ವಿನಿನೂ ಕೂಡ ಪೇ ಮಾಡ್ತೀನಿ ನಾನು, ನನಗೊಂದು ಡ್ರೆಸ್ ಬೇಕು ತೊಗೊಂಡು ಬಾ ಅಂತ ಹೇಳಿದ್ರು. ಆಯಿತು ಅಂದ್ಬಿಟ್ಟು ಅವ್ಳಿಗೊಂದು ಡ್ರೆಸ್ ತೊಗೊಂಡೆ. ಅದಾದಮೇಲೆ ವಾಚ್ ಕೇಳೋಣ, ವಾಚ್ ಇರಲಿಲ್ಲ ಅಂತ ಅಂದ್ಬಿಟ್ಟು ವಾಚ್ನೂ ತೊಗೊಳಕ್ಕೆ ಹೋದೆ. ಆಮೇಲೆ ಆ ಕಡೆಯಿಂದ ಬಂದು ತೊಗೊಳ್ಳೋಣ ಅಂತಂತ ಬಂದೆ. ಅದಾದಮೇಲೆ ಮತ್ತು ನಿಮಗೆ ನಾನು ಈ ವಿಡಿಯೋದಲ್ಲಿ ನಾನು ಡ್ರೆಸ್ ಕಾಸ್ಟ್ನ ಹೇಳೋಕ್ಕಾಗಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈ ಸರೌಂಡಿಂಗ್ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ, ಒಂದೇ ಒಂದು ಸಲ ಇಲ್ಲಿ ವಿಸಿಟ್ ಮಾಡಿ. ಯಾಕೆ ಅಂತಂದರೆ ತುಂಬ ಅಂದರೆ ಡೈಲಿ ವೇರ್ಗಳಿಗಾಗಿರ್ಬೋದು, ಪ್ರತಿಯೊಂದಕ್ಕೂ ಇಲ್ಲಿ ಕಡಿಮೆ ರೇಟಲ್ಲಿ ಸಿಗುತ್ತೆ.
ನಿಮಗೆ ಮೈಸೂರಲ್ಲಿರೋರ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಈ ಬೇರೆ ಬೇರೆ ಊರುಗಳಲ್ಲಿರೋರಿಗೆ ಗೊತ್ತಿರಲ್ಲ. ನಾನು ತೋರಿಸ್ತಾ ಇರೋದೆಲ್ಲ ತುಂಬ ಕಡಿಮೆ ಡ್ರೆಸ್ಸಸ್ ಇದು. ಕೆಲವ್ರಿಗೆ ಗೊತ್ತಿರುತ್ತೆ, ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ ಬೇರೆಯವ್ರಿಗೆ ಗೊತ್ತಿರೋರಿಗೆಲ್ಲ ಒಂದು ವೀಡಿಯೋ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ. ಆಮೇಲೆ ತುಂಬ ಸೆಕೆ ಅಲ್ವಾ, ಹಂಗಾಗಿ ಒಂದು ಸ್ವಲ್ಪ ಜ್ಯೂಸ್ ಮಾಡ್ಕೊಂಡ್ಕೊಂಡು ಆಮೇಲೆ ನಾನೊಂದು ಡ್ರೆಸ್ ಹುಡುಕ್ತಿದ್ದೆ, ಏನು ಸಿಕ್ಕಲಿಲ್ಲ. ಆದರೂ ತೊಗೊಳಕ್ಕೂ ಆಗಲಿಲ್ಲ, ತೊಗೊಳ್ಳೂ ನಾನು. ನನ್ನ ಹೋದೆ ಅಲ್ಲ, ನೋಡ್ತೀನಿ ಎಷ್ಟು ಏನು ಅಷ್ಟು ಸಿಂಪಲ್ಲಾಗಿದೆ, 1,000 ರೂಪಾಯಿ ಹೇಳ್ತಿದ್ದಾರೆ ಡ್ರೆಸ್ಸಿಗೆ. ನಂಗೆ ಇಷ್ಟ ಆಗಲಿಲ್ಲ. ಅಂದರೆ ಕೆಲವು ಅಂಗಡಿಗಳಲ್ಲಿ ಕಾಸ್ಟ್ ಜಾಸ್ತಿ ಇರುತ್ತೆ, ಆದರೆ ಫುಟ್ಪಾತಲ್ಲಿ ಸ್ವಲ್ಪ ಕಡಿಮೆ ಕಾಸ್ಟ್ ಇರುತ್ತೆ. 1,000 ರೂಪಾಯಿ ಹೇಳಿದ್ರು. ಅಂದರೆ ಫುಲ್ ತೊಳಿದೊಂದು ಡ್ರೆಸ್ ಹುಡ್ಕೋಣ ಅಂತ ಅಂದ್ಬಿಟ್ಟು ಹೋದೆ. ಅದು ಏನು ಒಳ್ಳೆ ಸೊಳ್ಳೆ ಪರದೆ ಇದ್ದಂಗಿದೆ. ಅದಾದಮೇಲೆ ರಾಖಿಯವ್ರಿಗೂ ಒಂದು ಡ್ರೆಸ್ ಹುಡುಕ್ತೆ. ರಾಖಿಯವ್ರಿಗೂ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಮ್ಮ ಬಟ್ಟೆ ಕೊಡಿಸಿದ್ರು. ಅದಾದಮೇಲೆ ನಂದು ಈ ಶಾಪಿಂಗ್ ಇಲ್ಲಿಗೆ ಎಂಡ್ ಆಯಿತು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕಂಟಿನ್ಯೂ ಸುಪ್ರೀತ್ ಅಣ್ಣನ ಮ್ಯಾರೇಜ್ ಇರುತ್ತೆ. ಆ ಮ್ಯಾರೇಜ್ ವೀಡಿಯೋ ಆದಮೇಲೆ ಡ್ರೆಸ್ದು ವೀಡಿಯೋ ಇರುತ್ತೆ. ಬಾಯ್, ಥ್ಯಾಂಕ್ ಯು.